ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯುವ ಪ್ರಯಾಣಗಳಿವೆ ಮತ್ತು ನಂತರ ನಿಮ್ಮನ್ನು ನಿಮ್ಮ ಬಳಿಗೆ ಕರೆದೊಯ್ಯುವ ಪ್ರಯಾಣಗಳಿವೆ. ಇದು ಹೆದ್ದಾರಿಯಲ್ಲ. ಎಲ್ಲಿ ನಿಧಾನಗೊಳಿಸಬೇಕೆಂದು ಹೇಳುವ ಯಾವುದೇ ಸೈನ್ಬೋರ್ಡ್ಗಳಿಲ್ಲ. ನಾವು ಎಷ್ಟು ದೂರ ಬಂದಿದ್ದೇವೆ ಎಂಬುದನ್ನು ಎಣಿಸುವ ಯಾವುದೇ ಮೈಲಿಗಲ್ಲುಗಳಿಲ್ಲ. ಇದು ಕೇರಳ, ಕಚ್ಚಾ, ಪಳಗಿಸದ ಮತ್ತು ಉಸಿರುಕಟ್ಟುವಂಥದ್ದು. ರಸ್ತೆ ನಿಮ್ಮನ್ನು ಕರೆದೊಯ್ಯುವುದಿಲ್ಲ, ನೀವು ಅದನ್ನು ಗಳಿಸುತ್ತೀರಿ. ಎಂಜಿನ್ ಸ್ಟಾರ್ಟ್ ಆದಾಗ ಮತ್ತು ಟೈರ್ಗಳು ಭೂಮಿಯನ್ನು ಚುಂಬಿಸಿದಾಗ ನಾವು ನಗರಗಳ ಶಬ್ದ ಮತ್ತು ವೇಳಾಪಟ್ಟಿಗಳನ್ನು ಬಿಟ್ಟು ಹೋಗುತ್ತೇವೆ. ಇಲ್ಲಿ ಏಕೈಕ ಧ್ವನಿಪಥವೆಂದರೆ ಜಲ್ಲಿಕಲ್ಲುಗಳ ಸೆಳೆತ, ಅಂಡರ್ಬಾಡಿಯ ವಿರುದ್ಧ ನೀರಿನ ಚಿಮ್ಮುವಿಕೆ ಮತ್ತು ನಮ್ಮ ಸುತ್ತಲೂ ಎಚ್ಚರಗೊಳ್ಳುವ ಕಾಡಿನ ಆಳವಾದ ಉಸಿರು. ಪ್ರತಿ ತಿರುವು ಒಂದು ಪ್ರಶ್ನೆ, ಪ್ರತಿ ಹತ್ತುವುದು ಒಂದು ಸವಾಲು. ಕೆಸರು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ, ಕಲ್ಲುಗಳು ನಮ್ಮ ನಿಯಂತ್ರಣವನ್ನು ಪರೀಕ್ಷಿಸುತ್ತವೆ ಮತ್ತು ಕಡಿದಾದ ಇಳಿಜಾರುಗಳು ನಮಗೆ ನೆನಪಿಸುತ್ತವೆ. ಪ್ರಕೃತಿ ಯಾವಾಗಲೂ ನಿಯಮಗಳನ್ನು ಹೊಂದಿಸುತ್ತದೆ. ಮಳೆ ಮತ್ತು ಸಮಯದಿಂದ ಕೆತ್ತಿದ ಕಿರಿದಾದ ಹಾದಿಗಳಲ್ಲಿ ನಾವು ಚಾಲನೆ ಮಾಡುತ್ತೇವೆ. ಅಲ್ಲಿ ಎತ್ತರದ ತೆಂಗಿನ ಮರಗಳು ಮೂಕ ಸಾಕ್ಷಿಗಳಂತೆ ನಿಂತಿವೆ ಮತ್ತು ದಪ್ಪವಾದ ಮೇಲಾವರಣಗಳು ಸೂರ್ಯನ ಬೆಳಕನ್ನು ಚಿನ್ನದ ಕಿರಣಗಳಾಗಿ ಶೋಧಿಸುತ್ತವೆ. ಇದು ದೇವರ ಸ್ವಂತ ನಾಡು. ಪೋಸ್ಟ್ಕಾರ್ಡ್ ಆವೃತ್ತಿಯಲ್ಲ, ಆದರೆ ಕೊಳಕಾಗಲು ಇಚ್ಛಿಸುವವರಿಗೆ ಮಾತ್ರ ತನ್ನನ್ನು ತಾನು ಬಹಿರಂಗಪಡಿಸಿಕೊಳ್ಳುವ ಒಂದು. ನೀರಿನ ದಾಟುವಿಕೆಗಳು ನಮ್ಮನ್ನು ನಿಧಾನಗೊಳಿಸುತ್ತವೆ. ಹೊಳೆ ಶಾಂತವಾಗಿ ಕಾಣುತ್ತದೆ, ಬಹುತೇಕ ಆಕರ್ಷಕವಾಗಿ ಕಾಣುತ್ತದೆ, ಆದರೆ ಅದರ ಕೆಳಗೆ ಅನಿಶ್ಚಿತತೆ ಇದೆ. ನಾವು ಮುಂದೆ ಸಾಗುತ್ತೇವೆ, ಪ್ರವೃತ್ತಿಯನ್ನು ನಂಬುತ್ತೇವೆ, ಚಕ್ರಗಳನ್ನು ಮಾರ್ಗದರ್ಶಿಸಲು ಆವೇಗ ಮತ್ತು ಧೈರ್ಯವನ್ನು ಬಿಡುತ್ತೇವೆ. ಒಂದು ಸ್ಪ್ಲಾಶ್, ಒಂದು ವಿರಾಮ, ನಂತರ ಇನ್ನೊಂದು ಬದಿ. ಗಳಿಸಿದೆ, ನೀಡಲಾಗಿಲ್ಲ. ಭೂಪ್ರದೇಶವು ಎಚ್ಚರಿಕೆ ಇಲ್ಲದೆ ಬದಲಾಗುತ್ತದೆ. ಮೃದುವಾದ ಮರಳು ಜಾರು ಜೇಡಿಮಣ್ಣಾಗಿ ಬದಲಾಗುತ್ತದೆ. ಜೇಡಿಮಣ್ಣು ಕಲ್ಲಿನ ಆರೋಹಣಗಳಾಗಿ ಬದಲಾಗುತ್ತದೆ. ಮತ್ತು ಪ್ರತಿಯೊಂದು ಅಡಚಣೆಯು ನಮಗೆ ಏನನ್ನಾದರೂ ಕಲಿಸುತ್ತದೆ. ನಿಯಂತ್ರಣ, ಸಮತೋಲನ ಮತ್ತು ಗೌರವದ ಬಗ್ಗೆ. ಈ ಆಫ್ ರೋಡ್ ಡ್ರೈವ್ ವೇಗದ ಬಗ್ಗೆ ಅಲ್ಲ, ಇದು ಭಾವನೆಯ ಬಗ್ಗೆ. ಸ್ಟೀರಿಂಗ್ ಚಕ್ರವು ಹೋರಾಡುವ ಭಾವನೆ, ಅಮಾನತು ಓವರ್ಟೈಮ್ ಕೆಲಸ ಮಾಡುವ ಭಾವನೆ. ವಾಹನವು ಜಯಿಸಿದಾಗ ರೋಮಾಂಚನವನ್ನು ಅನುಭವಿಸುವುದು ಕೆಲವೇ ಕ್ಷಣಗಳ ಹಿಂದೆ ಅಸಾಧ್ಯವೆಂದು ತೋರುತ್ತಿತ್ತು. ನಾವು ನಿಲ್ಲುತ್ತೇವೆ, ನಾವು ದಣಿದಿದ್ದೇವೆ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ನೋಟವು ಮೌನವನ್ನು ಬಯಸಿ. ಇಲ್ಲಿ ಗಾಳಿಯು ವಿಭಿನ್ನವೆನಿಸುತ್ತದೆ. ಒದ್ದೆಯಾದ ಮಣ್ಣು, ಎಲೆಗಳು ಮತ್ತು ಮಳೆಯ ವಾಸನೆ. ಕೇರಳವು ಕೇವಲ ಕಾಣುವಂಥದ್ದಲ್ಲ, ಅದನ್ನು ಅನುಭವಿಸುವಂಥದ್ದು ಎಂಬುದನ್ನು ನೆನಪಿಸುತ್ತದೆ. ಹಾದಿಯು ಗಟ್ಟಿಯಾಗುತ್ತಿದ್ದಂತೆ ಯಂತ್ರದೊಂದಿಗಿನ ನಮ್ಮ ಬಂಧವು ಹಾಗೆಯೇ ಬದಲಾಗುತ್ತದೆ. ಮನುಷ್ಯ ಮತ್ತು ಲೋಹವು ಒಂದಾಗಿ ಚಲಿಸುತ್ತದೆ, ಭೂಮಿಯನ್ನು ಓದುತ್ತದೆ, ಅದರ ಮನಸ್ಥಿತಿಗಳನ್ನು ಗೌರವಿಸುತ್ತದೆ. ಇದು ಪ್ರಾಬಲ್ಯವಲ್ಲ, ಇದು ಸಾಮರಸ್ಯ. ಸೂರ್ಯ ಮುಳುಗಲು ಪ್ರಾರಂಭಿಸುತ್ತಾನೆ, ಹಾದಿಯಾದ್ಯಂತ ದೀರ್ಘ ನೆರಳುಗಳನ್ನು ಹಾಕುತ್ತಾನೆ. ಟೈರ್ಗಳ ಮೇಲಿನ ಮಣ್ಣು ಒಂದು ಕಥೆಯನ್ನು ಹೇಳುತ್ತದೆ, ದೇಹದ ಮೇಲಿನ ಗೀರುಗಳು ಇನ್ನೊಂದನ್ನು ಹೇಳುತ್ತವೆ. ಪ್ರತಿಯೊಂದು ಗುರುತು ಒಂದು ನೆನಪು, ಪ್ರತಿಯೊಂದು ಹಲ್ಲು ಒಂದು ಜ್ಞಾಪನೆ. ಉತ್ತಮ ಪ್ರಯಾಣಗಳು ಎಂದಿಗೂ ಸುಗಮವಾಗಿರುವುದಿಲ್ಲ. ಮತ್ತು ನಾವು ಅಂತಿಮವಾಗಿ ಕಾಡಿನಿಂದ ಹೊರಬಂದಾಗ ನಾಗರಿಕತೆಯ ಕಡೆಗೆ ಹಿಂತಿರುಗಿ ನಾವು ಕೇವಲ ದೃಶ್ಯಗಳಿಗಿಂತ ಹೆಚ್ಚಿನದನ್ನು ಒಯ್ಯುತ್ತೇವೆ. ನಾವು ಮೌನವನ್ನು ಒಯ್ಯುತ್ತೇವೆ, ನಾವು ಅಡ್ರಿನಾಲಿನ್ ಅನ್ನು ಒಯ್ಯುತ್ತೇವೆ, ನಮ್ಮನ್ನು ಪರೀಕ್ಷಿಸಿದ ಮತ್ತು ಪ್ರತಿಯಾಗಿ ನಮಗೆ ಪ್ರತಿಫಲ ನೀಡಿದ ಭೂಮಿಗೆ ನಾವು ಆಳವಾದ ಸಂಪರ್ಕವನ್ನು ಹೊಂದುತ್ತೇವೆ. ಏಕೆಂದರೆ ಕೇರಳದಲ್ಲಿ ಆಫ್ ರೋಡಿಂಗ್ ಗಮ್ಯಸ್ಥಾನವನ್ನು ತಲುಪುವ ಬಗ್ಗೆ ಅಲ್ಲ, ಇದು ಕಾಡಿನಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಬಗ್ಗೆ.
ಮತ್ತು ಹಿಂತಿರುಗುವಾಗ ಬಲವಾದದ್ದನ್ನು ಕಂಡುಕೊಳ್ಳುವ ಬಗ್ಗೆ. ಎದುರುಗಡೆ ಒಂದು ಈಗ ನಾವು ದೇಗಡಿನಲ್ಲಿ ವ್ಯೂ ಪಾಯಿಂಟಿಗೆ ಹೋಗಿದ್ದೀವಿ. ಸುಮಾರು ಒಂದು 30 ಕಿಲೋಮೀಟ್ರ್ ಬಂದಮೇಲೆ ಇಲ್ಲಿಂದ ನಿಂತ್ಕೊಂಡ್ರೆ ಎದುರುಗಡೆ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ. ಆ ಬೆಟ್ಟದ ಎದುರುಗಡೆಗೆ ಶಬರಿಮಲೆ ಬರುತ್ತೆ. ಸುಮಾರು ಇಲ್ಲಿಂದ ಒಂದು 13 ಕಿಲೋಮೀಟ್ರ್. ಬೆಳಗ್ಗೆ 9ರಿಂದ 3 ಗಂಟೆವರೆಗೂ ಬಿಡ್ತಾರೆ. ಕಾಡಿನಲ್ಲಿ ಹೋಗುತ್ತೆ.